ಒಬ್ಬರು ಮಾತ್ರ ಅಯ್ಯೋ ಏಸಪ್ಪ ನಮಗೆ ಇಷ್ಟು ದೊಡ್ಡ ಕಾರ್ಯ ಮಾಡಿದ್ದಾರೆ ಅಂತ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಹೋದ್ರಂತೆ. ಥ್ಯಾಂಕ್ಸ್ ಹೇಳಿದ ಕೂಡಲೇ ಏಸಪ್ಪನ ಮನಸ್ಸು ತುಂಬಾ ಹರ್ಷಗೊಳ್ತಂತೆ ಫ್ರೆಂಡ್ಸ್. ಇಂದು ಕೂಡ ನಾವೊಂದು ಕಾರ್ಯವನ್ನು ನೋಡಲಿದ್ದೇವೆ. ಏನು ಅಂದರೆ ಏಸಪ್ಪನಿಗೆ ಕೃತಜ್ಞತೆ ಸಲ್ಲಿಸುವುದು. ಯಾಕೆ ಏಸಪ್ಪನಿಗೆ ಕೃತಜ್ಞತೆ ಹೇಳಬೇಕು? ನಮ್ಮನ್ನು ಕಾಪಾಡಿದ್ದಾರೆ, ನಮ್ಮನ್ನು ತಪ್ಪಿಸಿದ್ದಾರೆ, ನಮಗೆ ಬೇಕಾದ ಆಹಾರವನ್ನು ಕೊಟ್ಟಿದ್ದಾರೆ. ನಾವು ಇದಕ್ಕಾಗಿ ಎಲ್ಲ ಏಸಪ್ಪನಿಗೆ ವಂದನೆಯನ್ನು ಹೇಳಬೇಕು. ನಮ್ಮನ್ನ ಕಾಪಾಡಿದ್ದಾರೆ, ನಮ್ಮನ್ನ ಜೀವದಿಂದ ಇಟ್ಟಿದ್ದಾರೆ, ನಮ್ಮನ್ನ ಆಶೀರ್ವದಿಸಿದ್ದಾರೆ, ಕುಟುಂಬವಾಗಿ ನಮ್ಮನ್ನ ಇಟ್ಟಿದ್ದಾರೆ. ಎಲ್ಲ ಕಾರ್ಯಗಳಿಗಾಗಿ ನಾವು ಏಸಪ್ಪನಿಗೆ ವಂದನೆಯನ್ನು ಹೇಳಬೇಕು. ಹಲೋ ಫ್ರೆಂಡ್ಸ್, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರನ್ನು ಸಂಧಿಸೋದಿಕ್ಕೆ, ನಿಮ್ಮೆಲ್ಲರನ್ನು ಮೀಟ್ ಮಾಡೋದಿಕ್ಕೆ ಒಬ್ಬರು ಮುಖ್ಯವಾದವ್ರು ಬಂದಿದ್ದಾರೆ. ಅವ್ರು ಯಾರಂತ ಹೇಳಿ? ಹಲೋ ಜಸ್ಮಿನ್, ಹೇಗಿದ್ದೀರಾ? ಹಲೋ ಕೇತಿ, ಐ ಆಮ್ ಫೈನ್. ಏನ್ ಕೇತಿ, ನನಗ್ ಮಾತ್ರ ಹಲೋ ಹೇಳ್ತಾ ಇದೆಯಾ? ನಮ್ಮ ಫ್ರೆಂಡ್ಸ್ಗೂ ಹೇಳು. ಹಾಯ್, ಹಲೋ, ಎಲ್ರು ಹೇಗಿದ್ದೀರಾ? ಏ ಕ್ಯಾತಿ, ನೀನ್ ಎಲ್ಲಿಗೆ ಹೋಗ್ತಿದೀಯಾ? ನಾನು ಇವತ್ತು ಜಾಲಿ ಟೈಮ್ ಪ್ರೋಗ್ರಾಮ್ ನೋಡ್ಲಿಕ್ಕೆ ಹೋಗ್ತಿದ್ದೀನಿ. ಜಾಲಿ ಟೈಮ್ ಪ್ರೋಗ್ರಾಮಾ? ಏನಾಯ್ತು ಕ್ಯಾತಿ, ಏನ್ ಸ್ಪೆಷಲ್? ಇಷ್ಟ ಅರ್ಜೆಂಟ್ ಆಗಿ ಹೋಗ್ತಿದ್ಯಾ? ಜಸ್ಲಿನ್, ಇವತ್ತು ಜೂಡ ಒಂದು ಒಳ್ಳೆ ಸ್ಟೋರಿನ ಹೇಳಲಿದ್ದಾಳೆ. ಅಯ್ಯೋ, ಲೇಟ್ ಆಗ್ಬಿಡ್ತು, ನೀನು ಬರ್ತೀಯ, ಹೋಗೋಣ? ಏನ್ ಕ್ಯಾತಿ, ನೀನ್ ನನ್ ಮಾತ್ರ ಕರಿತಿದ್ಯಾ? ನಮ್ ಫ್ರೆಂಡ್ಸ್ ಎಲ್ಲ ನೋಡು ನಿನ್ನ ನೋಡ್ತಾ ಇದ್ದಾರೆ. ನೀನ್ ಅವ್ರನ್ನ ಇನ್ವೈಟ್ ಮಾಡು ಕ್ಯಾತಿ. ಓಕೆ ಓಕೆ ಫ್ರೆಂಡ್ಸ್, ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿನ ಕೇಳೋಣ. ಒಟ್ಟು ಸ್ಟೋರಿ ಟೆಲ್ಲಿಂಗ್. ಹಲೋ ಫ್ರೆಂಡ್ಸ್, ಪ್ರೈಸ್ ದಿ ಲಾರ್ಡ್. ಈ ಜಾಲಿ ಟೈಮ್ ಸೆಗ್ಮೆಂಟ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡೋದು ನನ್ ಬಹಳ ಸಂತೋಷ. ಇವತ್ತು ನಮ್ ಜಾಲಿ ಟೈಮ್ ಟೈಟಲ್ ಏನು? ಕರ್ತನಿಗೆ ವಂದನೆ ಹೇಳು. ಈ ಟೈಟಲ್ ಅಲ್ಲಿ ನಾನು ನಿಮ್ಗೊಂದು ಚಿಕ್ಕ ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಂದು ಡಾಕ್ಟರ್ ಇದ್ರು. ಅದು ಚಳಿಗಾಲ. ಡಾಕ್ಟರು ಫಾಸ್ಟ್ ಆಗಿ ಕ್ಲಿನಿಕ್ಗೆ ಹೋಗ್ತಿದ್ರಂತೆ. ಕಾರಲ್ಲಿ ಹೋಗ್ತಿದ್ರಂತೆ. ಅವಾಗ ತುಂಬಾ ಜನ ಸ್ವೆಟರ್ ಎಲ್ಲ ಹಾಕೊಂಡಿದ್ರಂತೆ. ತುಂಬಾ ದೂರ ಹೋದ್ಮೇಲೆ ಒಂದು ಡಾಗ್ ಪ್ಲಾಟ್ಫಾರ್ಮ್ ಅಲ್ಲಿ ಇತ್ತಂತೆ. ಅದು ಚಳಿಗೆ ತುಂಬಾನೇ ನಡುಗ್ತಾ ಅದ್ರ ಕಾಲಲ್ಲಿ ರಕ್ತ ಸೋರ್ತಾ ಇತ್ತಂತೆ. ಆಗ ಡಾಕ್ಟ್ರು ಅದ್ರ ಪರಿಸ್ಥಿತಿನ ನೋಡಿದವರು ಕಾರಲ್ಲಿ ಇಟ್ಕೊಂಡ್ರಂತೆ. ಕ್ಲಿನಿಕ್ಗೆ ಹೋಗಿದ ತಕ್ಷಣ ಅದ್ರ ಗಾಯನೆಲ್ಲ ಒರೆಸಿ ಆ ಡಾಗ್ಗೆ ಊಟನೆಲ್ಲ ಕೊಟ್ಬಿಟ್ಟು ಕ್ಲಿನಿಕ್ ಹಿಂದೆಗಡೆ ಆ ಡಾಗ್ನ ಕ್ಲೀನ್ ಮಾಡಿ ಇಟ್ರಂತೆ. ಇಟ್ಮೇಲೆ ಮಧ್ಯಾಹ್ನ ಸರಿ ಡಾಗ್ ಏನ್ ತಾನೇ ಮಾಡ್ತಿದೆ ಅಂತ ನೋಡಕ್ ಹೋದಾಗ ಆ ಡಾಗ್ ಕಾಣಿಸ್ಲಿಲ್ಲಂತೆ. ಆಗ ಈ ಡಾಕ್ಟರ್ ಏನ್ ಮಾಡಿದ್ರಂದ್ರೆ, ಸರಿ ನಮ್ ಕೆಲ್ಸ ನೋಡೋಣ ಅಂತ ಹೋದ್ರಂತೆ. ಬೆಳಗ್ಗೆ ಎದ್ದು ನೋಡಿದ್ರೆ ಯಾರೋ ಒಬ್ರು ಡೋರ್ನ ತಟ್ತಾನೆ ಇದ್ರಂತೆ. ಆಗ ಈ ಡಾಕ್ಟರ್ ಎದ್ ಬಂದು ಡೋರ್ ಓಪನ್ ಮಾಡಿ ನೋಡಿದ್ರೆ ಆ ಗಾಯ ಆಗಿದ್ದಂತ ಡಾಗ್ ಬಂದಿತ್ತಂತೆ. ಆ ಡಾಕ್ಟ್ರು ತುಂಬಾ ಭ್ರಮೆಗೊಂಡ್ರಂತೆ. ಪಕ್ಕದಲ್ಲಿ ನೋಡಿದ್ರೆ ಇನ್ನೊಂದು ಡಾಗ್ ಇತ್ತಂತೆ. ಅದ್ರ ಕಾಲಲ್ಲಿ ರಕ್ತ ಸೋರ್ತಾ ಇತ್ತಂತೆ. ಆಗ ಡಾಕ್ಟರ್ ಯೋಚನೆ ಮಾಡಿದ್ರಂತೆ, ಈ 5 ಸೆನ್ಸ್ ಇರೋ ಡಾಗೆ ಇನ್ನೊಂದು ಡಾಗ್ಗೆ ಹೆಲ್ಪ್ ಮಾಡ್ತಿದ್ಯಲ್ಲ, ಹಂಗಂತ ಯೋಚನೆ ಮಾಡಿದ್ರಂತೆ. ಫ್ರೆಂಡ್ಸ್, ತುಂಬಾ ಸಲ ನಮಗೆ ಸಹಾಯ ಮಾಡಬೇಕೆಂಬ ಯೋಚನೆ ಮರ್ತೋಗುತ್ತೆ. ಸರಿ, ಆ ಡಾಕ್ಟ್ರು ತಕ್ಷಣ ಆ ಡಾಗಿಗೆ ಟ್ರೀಟ್ಮೆಂಟ್ ಮಾಡಿದ್ರಂತೆ. ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಆ 2 ಡಾಗ್ನು ಅವರು ಕೆಳಗೆ ಬಿಟ್ರಂತೆ. ಕೆಳಗಡೆ ಬಿಟ್ಮೇಲೆ ಅದು ಕೃತಜ್ಞತೆ ಹೇಳೋದಕ್ಕೆ, ಅದ್ರ ಥ್ಯಾಂಕ್ಸ್ನ ತಿಳಿಸೋದಕ್ಕೋಸ್ಕರ ಬಾಲನ ಅಲ್ಲಾಡಿಸ್ತಾನೆ ಬೊಗಳ್ತಿತ್ತಂತೆ. ಫ್ರೆಂಡ್ಸ್, ಬೈಬಲಲ್ಲಿ ಇದೇ ತರ ಒಂದು ಇನ್ಸಿಡೆಂಟ್ಸ್ ಇದೆ. ಏಸಪ್ಪ ಜೆರುಸಲೇಮ್ಗೆ ಹೋಗ್ತಾ ಇರ್ಬೇಕಾದ್ರೆ 10 ಕುಷ್ಠರೋಗಿಗಳನ್ನ ನೋಡಿದ್ರಂತೆ. ಆ 10 ಕುಷ್ಠರೋಗಿಗಳು ಏಸಪ್ಪನ ನೋಡಿ ನಮ್ಮನ್ನ ಸೌಖ್ಯ ಮಾಡಿ ಅಂತ ಕೇಳಿದ್ರಂತೆ. ಏಸಪ್ಪ ಮನಮರಿಗೆ ಅವ್ರನ್ನ ಸೌಖ್ಯ ಮಾಡಿದ್ರಂತೆ. ಎಲ್ಲರೂ ಹೋದ್ರಂತೆ. ಹೋದ್ಮೇಲೆ ಒಬ್ಬರು ಮಾತ್ರ ಅಯ್ಯೋ ಏಸಪ್ಪ ನಮಗೆ ಇಷ್ಟು ದೊಡ್ಡ ಕಾರ್ಯ ಮಾಡಿದ್ದಾರೆ ಅಂತ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಹೋದ್ರಂತೆ. ಥ್ಯಾಂಕ್ಸ್ ಹೇಳಿದ ಕೂಡಲೇ ಏಸಪ್ಪನ ಮನಸ್ಸು ತುಂಬಾ ಹರ್ಷಗೊಳ್ತಂತೆ. ಫ್ರೆಂಡ್ಸ್, ನೀವು ತುಂಬಾ ಸಲ ಏಸಪ್ಪಗೆ ಥ್ಯಾಂಕ್ಸ್ ಹೇಳ್ದೆ ಇದ್ದೀರಾ? ಆ ರೀತಿ ಮಾಡಬಾರ್ದು. ಏಸಪ್ಪ ನಿಮಗೆ ಒಳ್ಳೆ ಪ್ಯಾರೆಂಟ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಸ್ಕೂಲ್ ಕೊಟ್ಟಿದ್ದಾರೆ, ಒಳ್ಳೆ ಟೀಚರ್ಸ್ನ ಕೊಟ್ಟಿದ್ದಾರೆ, ಒಳ್ಳೆ ಟ್ಯಾಲೆಂಟ್ಸ್ ಕೊಟ್ಟಿದ್ದಾರೆ, ಗಿಫ್ಟ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಚರ್ಚ್ ಎಲ್ಲ ಕೊಟ್ಟಿದ್ದಾರಲ್ಲ. ಅದಕ್ಕಾಗಿ ಏಸಪ್ಪಗೆ ನಾವು ಡೈಲಿ ಥ್ಯಾಂಕ್ಸ್ ಹೇಳ್ಬೇಕು. 50ನೇ ಕೀರ್ತನೆ 23ನೇ ವಾಕ್ಯದಲ್ಲಿ ವಾಕ್ಯ ಈ ರೀತಿ ಹೇಳುತ್ತದೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ನಾವು ಯಾವಾಗೆಲ್ಲ ಸ್ತುತಿ ಮಾಡುತ್ತೇವೋ ಆಗೆಲ್ಲ ಏಸಪ್ಪ ಮಹಿಮೆಗೊಳ್ತಾರೆ. ನಾವು ಸ್ಕೂಲ್ಗೆ ಹೋಗುವಾಗ ಬರುವಾಗ ಏಸಪ್ಪ ನಮ್ಮನ್ನು ಕಾಪಾಡ್ತಾ ಇರ್ತಾರೆ. ಅದಕ್ಕೆಲ್ಲ ನಾವು ಏಸಪ್ಪಗೆ ಥ್ಯಾಂಕ್ಸ್ ಹೇಳಬೇಕು. ಏಸಪ್ಪ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ, ಅದಕ್ಕೂ ಏಸಪ್ಪಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ನಾವು ಯಾವಾಗೆಲ್ಲ ಏಸಪ್ಪಗೆ ಸ್ತೋತ್ರ ಹೇಳ್ತೇವೋ ಅದಕ್ಕೆಲ್ಲ ಏಸಪ್ಪ ಸಂತೋಷ ಪಡ್ತಾರೆ. ನಾವು ಯಾವಾಗಲೂ ದೇವ್ರನ್ನ ಸ್ತುತಿ ಮಾಡಬೇಕು. ಈ ವರ್ಷ ಪೂರ್ತಿ ನಮ್ಮನ್ನ ಕಾಪಾಡಿದ್ದೀರಲ್ಲಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಂತ ಹೇಳ್ಬೇಕು. ಹಾಗಂತ ಚಿಕ್ಕ ಚಿಕ್ಕ ಕಾರ್ಯಗಳಿಗೆ ನಾವು ದೇವರಿಗೆ ಸ್ತೋತ್ರ ಹೇಳ್ಬೇಕು. ಓಕೆನಾ ಫ್ರೆಂಡ್ಸ್? ಓಕೆ, ಲೆಟ್ಸ್ ಥ್ಯಾಂಕ್ಸ್ ಗಿವಿಂಗ್ ಬಿಕಮ್ ಅ ಲೈಫ್ ಸ್ಟೈಲ್. ಅಂಟಿಲ್ ದೆನ್ ಇಟ್ಸ್ ಪ್ರೇ ಫ್ರಮ್ ಜೆರೆಮಿ. ಬಾಯ್. ಹಲೋ ಫ್ರೆಂಡ್ಸ್, ಸ್ಟೋರಿನ ಕೇಳಿದ್ರಾ? ತುಂಬಾ ಚೆನ್ನಾಗಿತ್ತಲ್ವಾ? ಜೂಡು ಒಳ್ಳೆ ಸ್ಟೋರಿನ
ಎಸ್ ಫ್ರೆಂಡ್ಸ್. ಅದು ಸರಿ, ನೆಕ್ಸ್ಟ್ ಏನ್ ಪ್ರೋಗ್ರಾಮ್? ನಾನ್ ಬೇಕಾದ್ರೆ ಕ್ಲೂ ಕೊಡ್ತೀನಿ, ಕಂಡಿಡಿತೀಯ ಖ್ಯಾತಿ? ಬೆಳಗ್ಗೆ ನೀನ್ ತಿಂದ? ತಿಂದೆ. ಖ್ಯಾತಿ, ಬೆಳಗ್ಗೆ ಎಲ್ಲರೂ ತಿಂದ್ರು. ನಾವು ಎಷ್ಟು ಚೆನ್ನಾಗಿ ತಿಂದ್ರು, ಆ ಊಟ ಒಳ್ಳೆಯದ, ಎಷ್ಟು ಆರೋಗ್ಯ ಉಳ್ಳದಂತ ತಿಳ್ಕೊಬೇಕಲ್ವಾ? ಹಾ ಹೌದಲ್ವಾ, ಕಂಡಿಡಿದು ಬಿಟ್ಟೆ. ಹೆಲ್ತ್ ಟಿಪ್ಸ್ ತಾನೇ? ಓ ವೆರಿ ಗುಡ್, ನೀನ್ ಸೂಪರ್ ಸ್ಮಾರ್ಟ್ ಖ್ಯಾತಿ. ನೆಕ್ಸ್ಟ್ ನಾವು ಹೆಲ್ತ್ ಟಿಪ್ಸ್ ನ ನೋಡ್ಕೊ ಬರೋಣವಾ? ಹಲೋ ಮಕ್ಕಳೇ, ನನ್ನನ್ನು ಇಷ್ಟಪಡದೆ ಇರೋರು ಯಾರು ಇಲ್ಲ ಅಂತ ಅನ್ಕೋತೀನಿ. ನಾನು ಬೈಬಲಲ್ಲಿ ತುಂಬಾ ಕಡೆ ಬರ್ತೀನಿ. ಒಬ್ಬ ಚಿಕ್ಕ ಹುಡುಗನಿಗೆ ಕೂಡ ನಾನಂದ್ರೆ ತುಂಬಾ ಇಷ್ಟ. ನಾನು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆದ್ರೆ ನಿಮ್ಮಲ್ಲಿ ಕೆಲವರು ನನ್ನನ್ನ ತಿನ್ನಲ್ಲ ಅಂತ ಹೇಳ್ತೀರಾ, ಯಾಕಂದ್ರೆ ನನ್ನಲ್ಲಿ ಮುಳ್ಳಿರುತ್ತೆ. ಹಾ, ಇವಾಗ ಕಂಡಿಡಿದ್ರಿ. ಎಸ್, ನಾನೇ ನೀನ್ ಮಾತಾಡ್ತಾ ಇರೋದು. ಇವತ್ತು ನನ್ನ ಹತ್ರ ಇರುವಂತ ನ್ಯೂಟ್ರಿಯೆಂಟ್ ಬೆನಿಫಿಟ್ಸ್ ನ ಹೇಳ್ತೀನಿ. ಕೊಬ್ಬನ್ನ ಜಾಸ್ತಿ ತಿನ್ಬೇಡ ಅಂತ ಮಮ್ಮಿ ಹೇಳ್ತಾರಲ್ವಾ, ಆದ್ರೆ ನನ್ನ ಹತ್ರ ಇರುವಂತ ಕೊಬ್ಬು ತುಂಬಾನೇ ಒಳ್ಳೆ ಕೊಬ್ಬು. ನನ್ನನ್ನ ನೀವು ಪ್ರತಿದಿನ ಅಥವಾ ವಾರಕ್ಕೆ 4 ದಿನ ತಿಂದ್ರೆ ನನ್ನ ಹತ್ರ ಇರುವಂತ ಒಮೆಗಾ 3 ಫ್ಯಾಟಿ ಆಸಿಡ್ ನಿಮ್ಮ ಹಾರ್ಟ್ ಮತ್ತು ಬ್ರೈನ್ನ ಹೆಲ್ತಿಯಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಹಾರ್ಟ್ ಬ್ಲಡ್ ಫ್ಲೋ ಚೆನ್ನಾಗಿ ಫ್ಲೋ ಆಗೋದಕ್ಕೆ, ನೀವು ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ, ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಹೆಲ್ಪ್ ಮಾಡ್ತೀನಿ. ಇಷ್ಟು ಮಾತ್ರ ಅಲ್ಲ, ನನ್ನ ಹತ್ರ ವೈಟಮಿನ್ B2, ವೈಟಮಿನ್ D, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂಗಳಂತ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಇದೆ. ನೀವು ಸೇವಿಸುವಂಥ ಆಹಾರ ಪದಾರ್ಥಗಳನ್ನು ನಿಮ್ಮ ದೇಹ ಸ್ವೀಕರಿಸ್ಕೊಳ್ಳೋದಕ್ಕೂ ನೀವು ಚುರುಕಾಗಿ ಇರೋದಕ್ಕೂ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ನನ್ನ ಹತ್ರ ಇರೋ ಪ್ರೋಟೀನ್ನ ಗುಡ್ ಬಯೋಲಾಜಿಕಲ್ ವ್ಯಾಲ್ಯೂ ಪ್ರೋಟೀನ್ ಅಂತ ಕರೀತಾರೆ. ಯಾಕಂದ್ರೆ ನನ್ನ ಹತ್ರ ಇರೋ ಪ್ರೋಟೀನ್ ನಿಮ್ಮ ದೇಹದಲ್ಲಿ ಬೇಗನೆ ಅಬ್ಸರ್ವ್ ಆಗುತ್ತೆ. ನಿಮ್ಮ ಮಸಲ್ಸ್ ಅಂಡ್ ಬೋನ್ಸ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಚಿಕ್ಕ ಬಗೆಯ ಮೀನುಗಳಲ್ಲಿ ತುಂಬಾನೇ ಕ್ಯಾಲ್ಶಿಯಂ ಇರುತ್ತೆ. ನನ್ನನ್ನು ಫ್ರೆಶ್ ಆಗಿ ತಗೊಂಡು ಸಾರು ಮಾಡಿದ್ರು, ಅಥವಾ ಚೆನ್ನಾಗಿ ಫ್ರೈ ಮಾಡಿದ್ರು, ಅಥವಾ ಒಣಗಿಸಿ ಒಣಮೀನು ಮಾಡಿದ್ರು ಯಾವಾಗಲೂ ರುಚಿಯಾಗಿರ್ತೀನಿ. ಎಲ್ಲ ವಿಧಗಳಲ್ಲೂ ನಿಮಗೆ ಒಳ್ಳೆ ಪೋಷಕಾಂಶನ ಕೊಡ್ತೀನಿ. ನೀವು ಬೈಬಲಲ್ಲಿ ಓದಿದ್ದೀರಾ? ಯೋಹಾನ 21ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಏಸಪ್ಪ ಅವರ ಸ್ನೇಹಿತರಿಗೋಸ್ಕರ ನನ್ನನ್ನ ಕೆಂಡದಲ್ಲಿ ಸುಟ್ಟು ರೆಡಿ ಮಾಡಿ ಇಟ್ಟಿದ್ರು. ರೊಟ್ಟಿ ಮತ್ತು ಮೀನು ಏಸಪ್ಪನಿಗೆ ತುಂಬಾ ಇಷ್ಟವಾದ ಊಟ. ಹೇಗೆ ಅಂತ ಕೇಳ್ತೀರಾ? ಏಸಪ್ಪ 2 ಮೆರಾಕಲ್ನ ನನ್ನನ್ನು ಇಟ್ಕೊಂಡು ಮಾಡಿದ್ರು. ನೆನ್ಪಿಗೆ ಬಂತಾ? 5 ರೊಟ್ಟಿ 2 ಮೀನಿಂದ 5,000ಕ್ಕೂ ಹೆಚ್ಚಿನ ಜನರನ್ನ ಪೋಷಿಸಿದ್ರು. ಮಿಕ್ಕ 12 ಬಾಸ್ಕೆಟ್ಸ್ನ ತೆಗೆದಿಟ್ರು. ನಂತರ 7 ರೊಟ್ಟಿ ಮತ್ತು ಕೆಲವು ಮೀನುಗಳನ್ನ ಅನೇಕರಿಗೆ ಕೊಟ್ರು. ಮಿಕ್ಕ 7 ಬಾಸ್ಕೆಟ್ನ ಎತ್ತಿಟ್ರು. ಏಕೆಂದ್ರೆ ನನ್ನ ಹತ್ರ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಏಸಪ್ಪನ್ಗೆ ಇಷ್ಟ ಆದ್ರೆ ನಿಮ್ಗೂ ಇಷ್ಟ ಆಗ್ಬೇಕಲ್ವಾ? ಸೊ ಇನ್ ಮುಂದೆ ಅಮ್ಮ ಫಿಶ್ನ ತಿನ್ನಿ ಅಂತ ಕೊಟ್ರೆ ಚೆನ್ನಾಗಿ ತಿನ್ನಿ, ಹೆಲ್ತಿ ಆಗಿರಿ. ಜಸ್ಲಿನ್ ಎಲ್ಲಿದ್ಯಾ? ಹೆಲ್ತ್ ಟಿಪ್ಸ್ ಎಲ್ಲರೂ ನೋಡ್ಬಿಟ್ರಾ? ಫಿಶಲ್ಲಿ ಏನೇನು ವಿಟಮಿನ್ಸ್ ಇದೆ ಅಂತ ತಿಳ್ಕೊಂಡ್ರಾ? ಇಂಟ್ರೆಸ್ಟಿಂಗ್ ಆದ ನೋ ಅಂಡ್ ಪ್ರೇ. ಇವತ್ತು ಯಾವ ಟಾಪಿಕಲ್ಲಿ ನಾವು ಪ್ರೇಯರ್ ಮಾಡೋದು ಅಂತ ನೋಡೋಣವಾ? ಓವರ್ ಟು ನೋ ಅಂಡ್ ಪ್ರೇ. ನಮ್ಮ ದೇವರು ತಂದೆ, ಮಗ, ಪರಿಶುದ್ಧಾತ್ಮನು ಎಂಬುದಾಗಿ 3 ಒಂದಾಗಿರುವ ದೇವರು. ಆತನು 3ರಲ್ಲಿ ಒಬ್ಬನು, ಒಬ್ಬನಲ್ಲಿ 3 ಆಗಿರುವವನು ತ್ರಯೇಕ ದೇವರು. 3 ಹೇಗೆ ಒಂದಾಗಬಹುದು? 1 ಹೇಗೆ 3 ಆಗಬಹುದು? ಗೊಂದಲವಾಗಿದೆಯಾ? ಸ್ಪಷ್ಟವಾಗಿ ಹೇಳುತ್ತೇನೆ, ಕೇಳಿರಿ. ಉದಾಹರಣೆಗೆ ನೀರು ಇದೆ. ಈ ನೀರು ಕೆರೆ, ಕೊಳ, ನದಿ, ಸಮುದ್ರ ಎಂದು ಎಲ್ಲ ಕಡೆಗಳಲ್ಲೂ ಇದೆ. ಅಷ್ಟೇ ಅಲ್ಲದೆ ಕುಡಿಯುವ ವಾಟರ್ ಬಾಟಲ್ ಕ್ಯಾನ್ನಲ್ಲಿ ಕೂಡ ಬರುತ್ತದೆ. ನಮಗೆ ಅನಾರೋಗ್ಯ ಇರುವಾಗ ನೀರನ್ನು ಕಾಯಿಸಿ ಹಬೆಯನ್ನು ತೆಗೆದುಕೊಳ್ಳುತ್ತೇವೆ. ಜಾಲಿಯಾಗಿ ನೀರನ್ನು ತಣ್ಣಗೆ ಮಾಡಿ ಮಂಜುಗೆಡ್ಡೆಯಾಗಿ ಉಪಯೋಗಿಸುತ್ತೇವೆ. ಆ ರೀತಿ ನೀರು, ಆವಿ ಮತ್ತು ಮಂಜುಗೆಡ್ಡೆ ಎಂಬುದಾಗಿ ನೀರು 3 ರೀತಿ ಉಪಯೋಗವಾಗುತ್ತದೆ. ಹಾಗಾದ್ರೆ 1 3 ಆಗಿಯೂ 3 ಒಂದಾಗಿ ಉಪಯೋಗವಾಗುವ ಸಾಧ್ಯತೆ ಇದೆ ಅಲ್ಲ? ಸರಿ, ತ್ರಯೇಕತ್ವವನ್ನು ಅಂದ್ರೆ ಟ್ರಿನಿಟಿಯನ್ನು ಎಕ್ಸ್ಪ್ಲೇನ್ ಮಾಡುತ್ತೇನೆ, ಕೇಳಿರಿ. ಸೂರ್ಯ ಆಕಾಶದಲ್ಲಿದೆ. ಅದು ನಮಗೆ ಬೆಳಕನ್ನು, ಶಾಖವನ್ನು ಕೊಡುತ್ತದೆ. ಆದರೆ ಅದನ್ನು ಮಧ್ಯಾಹ್ನದ ಸಮಯದಲ್ಲಿ ನಮ್ಮಿಂದ ನೋಡುವುದಕ್ಕೆ ಆಗದು, ಕಣ್ಣು ಚುಚ್ಚುತ್ತದೆ.
ಆದರೆ ಸೂರ್ಯನ ಬೆಳಕನ್ನು ನೋಡಬಹುದು, ಅದರ ಶಾಖವನ್ನು ಅನುಭವಿಸಬಹುದು. ಅದೇ ರೀತಿಯಾಗಿಯೇ ತಂದೆ, ಆತನು ಕರ್ತನು, ಬೆಳಕಿನಲ್ಲಿ ಇರುತ್ತಾನೆ, ಆತನು ಬಹಳ ಪರಿಶುದ್ಧನು, ಆತನನ್ನು ನೋಡುವುದಕ್ಕೆ ಆಗದು. ಮಗನು ಅಂದರೆ ಯೇಸು ಕ್ರಿಸ್ತನು, ಆತನು ಲೋಕಕ್ಕೆ ಬಂದನು, ಆತನನ್ನು ಎಲ್ಲರೂ ನೋಡಿದರು. ಈಗಲೂ ಕೂಡ ನೀವು ಬಯಸಿ ಪೂರ್ಣ ಹೃದಯದಿಂದ ಹುಡುಕುವುದಾದರೆ ಆತನನ್ನು ನೋಡಬಹುದು. ಪವಿತ್ರಾತ್ಮನು ನಮ್ಮೊಂದಿಗೆ ಈ ಭೂಲೋಕದಲ್ಲಿ ಇದ್ದಾನೆ. ಆತನನ್ನು ನೋಡುವುದಕ್ಕೆ ಆಗದು, ಆದರೆ ಅನೇಕ ಸಮಯಗಳಲ್ಲಿ ಅನುಭವಿಸಬಹುದು. ಸೂರ್ಯನು, ಸೂರ್ಯನ ಬೆಳಕು, ಸೂರ್ಯನ ಶಾಖ, ಇದು ಮೂರೂ ಒಂದೇ. ಇದುವೇ ತ್ರಯೇಕತ್ವ. ಸರಿ, ಕೆಲವು ಸಮಯದಲ್ಲಿ ನಾವು ಸೂರ್ಯನನ್ನು ನೋಡಬಹುದಲ್ಲವಾ? ಹಾಗಾದರೆ ತಂದೆಯನ್ನು ಕೂಡ ನಮ್ಮಿಂದ ನೋಡಲು ಸಾಧ್ಯ. ಬೈಬಲ್ ಅಲ್ಲಿ ಅನೇಕ ದೇವ ಮನುಷ್ಯರು ನೋಡಿದ್ದಾರೆ. ಅಬ್ರಹಾಮನೊಂದಿಗೆ ದೇವರು ಮಾತನಾಡಿದರು, ಅನೋಕನು ದೇವರೊಂದಿಗೆ ನಡೆದನು, ಮೋಶೆ ದೇವರ ಮಹಿಮೆಯನ್ನು ನೋಡಿದ್ದಾನೆ. ಈಗ ನಿಮಗೆ ಅರ್ಥವಾಯಿತಾ ಫ್ರೆಂಡ್ಸ್? ಇದು ತಪ್ಪು ಎಂಬಂತೆ ಬೇರೆ ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ನಂಬಬೇಡಿ, ಸರಿನಾ? ಜಸ್ಲಿನ್, ಇಲ್ಲಿ ಇಲ್ಲಿ ಈ ಕಡೆ ಇಲ್ಲಿದ್ದೀನಿ. ಓಕೆ ಫ್ರೆಂಡ್ಸ್, ಜಸ್ಲಿನ್ ನನ್ನ ಕಂಡುಹಿಡಿದ್ರೊಳಗಡೆ ನೀವು ಮೆಸೇಜ್ ನ ಕೇಳ್ಕೊಂಡ್ ಬರ್ತೀರಾ? ಏ ಕ್ಯಾತಿ, ಔಟ್ ಔಟ್ ಆಗ್ಬಿಟ್ನಾ? ಓಕೆ ಫ್ರೆಂಡ್ಸ್, ನೀವು ಮೆಸೇಜ್ ಕೇಳ್ಕೊಂಡ್ ಬನ್ನಿ, ಓಕೆನಾ? ಹಲೋ ಮಕ್ಕಳೇ, ಪ್ರೈಸ್ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏಸಪ್ಪ ಕೃಪೆಯಿಂದ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಅನೇಕ ವಿಭಿನ್ನವಾದ ಡಾಕ್ಯುಮೆಂಟ್ರಿಗಳನ್ನು ನೀವು ನೋಡುತ್ತಾ ಇದ್ದೀರಿ. ತ್ರಯೇಕತ್ವದ ಬಗ್ಗೆ ನೀವೊಂದು ಕಾರ್ಯವನ್ನ ನೋಡಿದ್ರಲ್ವಾ? ಅಯ್ಯೋ, ಟ್ರಿನಿಟಿ ಎಂಬುದಾಗಿ ಹೇಳ್ತಾರೆ. ತಂದೆ, ಮಗ, ಪರಿಶುದ್ಧಾತ್ಮ, ಇದೊಂದು ರೀತಿ ಗೊಂದಲವಾಗಿದೆ ಅಂತ ಅನ್ಕೊಳ್ತೀರಾ? ತಂದೆಯಾದ ದೇವರು ಅವರೇ ಆಕಾಶ ಭೂಮಿಯನ್ನು ಉಂಟು ಮಾಡಿದವರು. ಆ ದೇವರು ಯೇಸು ಕ್ರಿಸ್ತನಾಗಿ ಪ್ರಕಟವಾದನು. ಆ ಯೇಸುವಿನ ನಾಮದಲ್ಲೇ ನಾವು ಪ್ರಾರ್ಥನೆಗಳನ್ನೆಲ್ಲ ಮಾಡುತ್ತೇವೆ. ಆ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ನಮಗೆ ಸಹಾಯವಾಗಿ ನಿಲ್ಲುವವನೇ ಪವಿತ್ರಾತ್ಮನು. ಮೂವರು ಕೂಡ ಒಬ್ಬರೇ. ಅದುವೇ ತ್ರಯೇಕತ್ವ. ಕೆಲವರು ಹೇಳುತ್ತಾರೆ ಯೇಸು ಮಾತ್ರವೇ ದೇವರು, ತಂದೆ ಅವಶ್ಯಕತೆ ಇಲ್ಲ ಎಂಬುದಾಗಿ. ಇನ್ನು ಕೆಲವರು ತಂದೆ ಮಾತ್ರ ಅವಶ್ಯ, ಯೇಸು ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಇನ್ನು ಕೆಲವರು ಪವಿತ್ರಾತ್ಮನು ಮುಖ್ಯ ಎಂಬುದಾಗಿ ಹೇಳುತ್ತಾರೆ. ಇಲ್ಲ, ಮೂವರು ಕೂಡ ಮುಖ್ಯ. ನಾವು ಈಸಿಯಾಗಿ ಕಂಡುಹಿಡಿಯುವುದು ಹೇಗೆ? ಇವರು ವಂಚಿಸುವವರು, ದುರುಪದೇಶ ಮಾಡುವಂತವರು ಎಂಬುದಾಗಿ ನಾವು ಈಸಿಯಾಗಿ ಕಂಡುಹಿಡಿಯುವುದು ಹೇಗೆ? ಯೇಸುವನ್ನು ಯಾರು ಮಹಿಮೆ ಪಡಿಸುವುದಿಲ್ಲವೋ, ಯೇಸುವಿಗೆ ಯಾರು ಆ ಘನತೆಯನ್ನು ಕೊಡುವುದಿಲ್ಲವೋ ಅವರೊಂದಿಗೆ ಸ್ವಲ್ಪ ಜಾಗರೂಕತೆಯಿಂದಿರಬೇಕು, ಸರಿನಾ? ಅಂಥವರ ವಿಷಯವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಸ್ವಲ್ಪ ದೂರವಾಗಿ ಇರುವಂಥದ್ದೇ ಒಳ್ಳೆಯದು. ಇನ್ನೂ ಕೆಲವರು ಸಾಕ್ಷಿ ಇಲ್ಲದವರಾಗಿರುತ್ತಾರೆ. ಅಂದರೆ ಪ್ರಾರ್ಥನೆ ಸತ್ಯವೇದ ಓದುವುದು ಎಲ್ಲವನ್ನು ಹೇಳುತ್ತಾ ಇರುತ್ತಾರೆ. ಆದರೆ ಅವರು ಸುಳ್ಳು ಹೇಳುವರು, ಕೆಟ್ಟ ಮಾತು ಮಾತನಾಡುವರು, ಕಳ್ಳತನ ಮಾಡುವರು, ದೇವರನ್ನು ಅವರು ಘನಪಡಿಸುವುದಿಲ್ಲ, ಏಸಪ್ಪನನ್ನು ಮೇಲೆ ಎತ್ತುವುದಿಲ್ಲ, ತಮ್ಮ ಜೀವಿತದ ಮೂಲಕವಾಗಿ ಯೇಸುವನ್ನು ಮಹಿಮೆ ಪಡಿಸುವುದಿಲ್ಲ. ಇಂಥವರ ವಿಷಯವಾಗಿ ನಾವು ಗಮನವಾಗಿ ಇರಬೇಕು. ಅವರು ವಂಚಿಸುವವರಾಗಿ ಕೂಡ ಇರಬಹುದು. ಸರಿ, ನೀವು ತ್ರಯೇಕತ್ವದ ಬಗ್ಗೆ ವಿವರವಾಗಿ ನೋಡಿದ್ದೀರಿ. ನಾವೀಗ ಏಪ್ರಿಲ್ ತಿಂಗಳಿನಲ್ಲಿ ಬಂದಿದ್ದೇವೆ. ಏಪ್ರಿಲ್ ತಿಂಗಳಿನ ಅರ್ಧ ಮುಗಿದು ಹೋಗಿದೆ. ಏಪ್ರಿಲ್ ತಿಂಗಳಿನಲ್ಲಿ ಇದ್ದೇವೆ. ನಾವು ಪ್ರತಿಯೊಂದು ಜಾಲಿ ಟೈಮ್ ಕಾರ್ಯಕ್ರಮಗಳಲ್ಲಿ ಕೂಡ ಅನೇಕ ಹೊಸ ವಿಷಯಗಳನ್ನು ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ. ಇಂದು ಕೂಡ ನಾವೊಂದು ಕಾರ್ಯವನ್ನು ನೋಡಲಿದ್ದೇವೆ. ಏನು ಅಂದರೆ ಏಸಪ್ಪನಿಗೆ ಕೃತಜ್ಞತೆ ಸಲ್ಲಿಸುವುದು. ಯಾಕೆ ಏಸಪ್ಪನಿಗೆ ಕೃತಜ್ಞತೆ ಹೇಳಬೇಕು? ನಮ್ಮನ್ನು ಕಾಪಾಡಿದ್ದಾರೆ, ನಮ್ಮನ್ನು ತಪ್ಪಿಸಿದ್ದಾರೆ, ನಮಗೆ ಬೇಕಾದ ಆಹಾರವನ್ನು ಕೊಟ್ಟಿದ್ದಾರೆ, ನಮಗೆ ಬೇಕಾದ ವಸ್ತ್ರವನ್ನು ಕೊಟ್ಟಿದ್ದಾರೆ, ನಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಒಳ್ಳೆ ಬಲ ಕೊಟ್ಟಿದ್ದಾರೆ, ಓದುವುದಕ್ಕೆ ಕೃಪೆಯನ್ನು ಕೊಟ್ಟಿದ್ದಾರೆ. ಏಸಪ್ಪ ನಮ್ಮನ್ನ ಸೂಪರ್ ಆಗಿ ನಡೆಸ್ತಾ ಇದ್ದಾರಲ್ವಾ? ನಾವಿದಕ್ಕಾಗಿ ಎಲ್ಲ ಏಸಪ್ಪನಿಗೆ ವಂದನೆಯನ್ನು ಹೇಳಬೇಕು. ನಮ್ಮನ್ನ ಕಾಪಾಡಿದ್ದಾರೆ, ನಮ್ಮನ್ನ ಜೀವದಿಂದ ಇಟ್ಟಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ, ಕುಟುಂಬವಾಗಿ ನಮ್ಮನ್ನ ಇಟ್ಟಿದ್ದಾರೆ. ಎಲ್ಲ ಕಾರ್ಯಗಳಿಗಾಗಿ ನಾವು ಏಸಪ್ಪನಿಗೆ ವಂದನೆಯನ್ನು ಹೇಳಬೇಕು. ಅದಕ್ಕೆ ಆಧಾರವಾಗಿ ನಾನೊಂದು ವಾಕ್ಯವನ್ನು ಹೇಳುತ್ತೇನೆ, ನೋಡಿರಿ. ಅದನ್ನು ಓದಿ ನಾವು ಧ್ಯಾನಿಸಿ ಪ್ರಾರ್ಥಿಸೋಣ. ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ ಅದರ 15ನೇ ವಾಕ್ಯದ ಕೊನೆಯ ಸಾಲು, ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರ್ರಿ. ನಾವೆಲ್ಲರೂ ಹೇಗಿರಬೇಕು ಅಂತಂದ್ರೆ ಕೃತಜ್ಞತೆ ಉಳ್ಳವರಾಗಿ ಇರಬೇಕು. ಕೃತಜ್ಞತೆ ಉಳ್ಳಂತ ಹೃದಯ ನಮ್ಮಲ್ಲಿ ಇರಬೇಕಂತ ಏಸಪ್ಪ ಬಯಸ್ತಾರೆ. ಏಸಪ್ಪ ನಮಗೆ ಎಷ್ಟೊಂದು ಒಳ್ಳೆಯದನ್ನ ಮಾಡಿದಾರಲ್ಲ, ಅದಕ್ಕಾಗಿ ಎಲ್ಲ ನಾವು ಏಸಪ್ಪನಿಗೆ ಕೃತಜ್ಞತೆಯನ್ನ ಹೇಳಬೇಕು. ಏಸಪ್ಪ ತನ್ನ ಮಹಿಮೆಯನ್ನ ಯಾರಿಗೂ ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಏಸಪ್ಪ ನಮಗೆ ತುಂಬಾ ಒಳ್ಳೆಯದನ್ನ ಮಾಡಿರೋದ್ರಿಂದ ಒಳ್ಳೆಯದನ್ನು ಮಾಡಿದಂಥ ಏಸಪ್ಪನಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಕೃತಜ್ಞತೆಯ ಭಾವನೆಯಿಂದ ನಾವು ಬಾಳ್ಬೇಕು. ಇದನ್ನು ಏಸಪ್ಪ ನಮ್ಮಿಂದ ಎದುರು ನೋಡ್ತಾರೆ. ಬೇರೆ ಏನನ್ನು ಕೂಡ ಆತನ ಎದುರು ನೋಡುವುದೇ ಇಲ್ಲ. ಏಸಪ್ಪ ನಮಗೆ ಅನೇಕ ಒಳಿತುಗಳನ್ನು ಮಾಡಿದ್ದಾರೆ. ಆ ಒಳಿತುಗಳನ್ನು ಮಾಡಿದಂಥ ಏಸಪ್ಪನಿಗೆ ನಾವು ವಂದನೆಯನ್ನು ಹೇಳಬೇಕು. ಏಸಪ್ಪ ನಿಮಗೆ ವಂದನೆ ಅಂತ ಹೇಳಬೇಕು. ಅಷ್ಟು ಮಾತ್ರ ಅಲ್ಲ, ಕೃತಜ್ಞತೆಯ ಒಂದು ಭಾವನೆಯಿಂದ ನಾವು ಬಾಳ್ಬೇಕು. ನಮ್ಗೆ ಇಷ್ಟು ಒಳ್ಳೆಯದನ್ನು ಮಾಡಿದ ಏಸಪ್ಪನಿಗೆ ನಾನು ನಂಬಿಗಸ್ತನಾಗಿ ಬಾಳ್ತೀನಿ, ಪರಿಶುದ್ಧವಾಗಿ ಬಾಳ್ತೀನಿ, ಏಸಪ್ಪ ಬಯಸುವುದನ್ನು ನಾವು ಮಾಡುತ್ತೇವೆ ಎಂಬುದಾಗಿ ಹೇಳಿ ಆ ರೀತಿಯ ಒಂದು ಹೃದಯದಿಂದ ನಾವು ಇರಬೇಕು. ಅದೇ ಕೃತಜ್ಞತೆ ಉಳ್ಳವರಾಗಿ ಇರಿ. ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕೃತಜ್ಞತೆ ಉಳ್ಳವರಾಗಿ ಇರ್ರಿ.
ಈ ವರ್ಷದ ಆರಂಭದಿಂದಲೂ ಕೂಡ ಇಂದಿನವರೆಗೂ ಏಸಪ್ಪ ನಮ್ಮನ್ನ ನಡೆಸಿದ್ದಾರೆ. ನಾವು ಸ್ಕೂಲಿಗೆ ಹೋಗ್ತೀವಿ, ಸ್ಕೂಲಿಂದ ಬರ್ತೀವಿ, ಹೋಗುವಾಗ ಆಟೋದಲ್ಲಿ, ಸೈಕಲ್ನಲ್ಲಿ, ಬಸ್ನಲ್ಲಿ, ವ್ಯಾನ್ನಲ್ಲಿ, ಟ್ರೈನಲ್ಲಿ ಎಲ್ಲ ನಾವು ಹೋಗಿದ್ದೀವಲ್ವಾ, ಅದರಲ್ಲಿ ಎಲ್ಲ ಏಸಪ್ಪ ನಮ್ಮನ್ನ ಕಾದಿದ್ದಾರೆ. ನಾವು ಅದಕ್ಕಾಗಿ ಒಂದನ್ನು ಹೇಳಬೇಕು. ಎರಡನೇದಾಗಿ ಏಸಪ್ಪ ನಮಗೆ ಬೇಕಾದ ಆಹಾರವನ್ನೆಲ್ಲ ಕೊಟ್ಟಿದ್ದಾರೆ. ಎಷ್ಟು ಜನರು ಈ ಲೋಕದಲ್ಲಿ ಊಟ ಇಲ್ದಲೇ ಕಷ್ಟಪಡ್ತಾ ಇದ್ದಾರೆ, ಒಂದು ಹೊತ್ತಿನ ಊಟಕ್ಕೂ ಕೂಡ ಹೋರಾಡ್ತಾ ಇದ್ದಾರೆ. ನಾವು ದಿನಕ್ಕೆ 3 ಹೊತ್ತು 4 ಹೊತ್ತು ಕೂಡ ತಿಂತೀವಿ. ವಿಧ ವಿಧವಾದ ಸ್ನ್ಯಾಕ್ಸ್ ಎಲ್ಲ ನಾವು ತಿಂತಾ ಇರ್ತೀವಿ, ವಿಧ ವಿಧವಾದ ವಸ್ತ್ರಗಳನ್ನು ನಾವು ಧರಿಸ್ತೀವಿ. ಆದರೆ ಒಂದು ಹೊತ್ತಿನ ಊಟ ಕೂಡ ಇಲ್ದಲೇ ಎಷ್ಟು ಚಿಕ್ಕ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ದೊಡ್ಡವರು ಕೂಡ ಇದ್ದಾರೆ. ಒಂದು ಹೊತ್ತು ಒಳ್ಳೆ ಊಟ ಸಿಗೋದು ಕೂಡ ಅವರಿಗೆ ತುಂಬಾನೇ ಕಷ್ಟ. ಆದರೆ ಏಸಪ್ಪ ಈ ವರ್ಷದಲ್ಲಿ ನಮ್ಮನ್ನು ಉಪವಾಸಕ್ಕೆ ಕೆಡವದೆ ಒಳ್ಳೆ ಊಟವನ್ನು ಕೊಟ್ಟು ನಡೆಸಿದಾರಲ್ವಾ, ಅದಕ್ಕಾಗಿ ನಾವು ಏಸಪ್ಪನಿಗೆ ಒಂದನ್ನು ಹೇಳಬೇಕು. ಡ್ರೆಸ್, ವಿಧ ವಿಧವಾದ ಬಟ್ಟೆಗಳನ್ನು ಏಸಪ್ಪ ಅಪ್ಪ ಅಮ್ಮ ಮೂಲಕ, ಬಂಧುಗಳು ಹಾಗೆ ಸ್ವಂತದವರ ಮೂಲಕ ಏಸಪ್ಪ ನಮಗೆ ಬಟ್ಟೆಗಳು, ವಿಧ ವಿಧವಾದ ಬಟ್ಟೆಗಳನ್ನೆಲ್ಲ ನಮಗೆ ಕೊಟ್ಟು ಏಸಪ್ಪ ನಮ್ಮನ್ನು ಆಶೀರ್ವದಿಸಿದ್ದಾರೆ. ನಮಗೆ ಅವಶ್ಯ ಇರುವಂತ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ದಲೆ ಜೀವವನ್ನು ಕೊಟ್ಟಿದ್ದಾರೆ. ವ್ಯಾಧಿಗಳು ಬಾರದಂತೆ ನಮ್ಮನ್ನ ಕಾಪಾಡಿದ್ದಾರೆ. ಸಮಾಧಾನವನ್ನು ಕೊಟ್ಟು ನಡೆಸಿದ್ದಾರೆ. ಓದ್ಲಿಕ್ಕೆ ಬಲವನ್ನ ಕೊಟ್ಟಿದ್ದಾರೆ. ಸ್ಕೂಲಲ್ಲಿ ಓದ್ಲಿಕ್ಕೆ ಒಳ್ಳೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಚರ್ಚ್ನಲ್ಲಿ ಅನೇಕ ಪ್ರೋಗ್ರಾಮ್ಸ್, ಆಕ್ಟಿವಿಟೀಸ್ ಅಲ್ಲೆಲ್ಲ ನೀವು ಭಾಗವಹಿಸುವುದಕ್ಕೆ, ಬೈಬಲ್ ಓದೋದಕ್ಕೆ, ಹಾಡುಗಳನ್ನು ಹಾಡೋದಕ್ಕೆ, ಹೊಸ ಕಾರ್ಯಗಳನ್ನ ಕಲ್ತ್ಕೊಳ್ಳೋದಕ್ಕೆ ಎಷ್ಟೋ ಒಳ್ಳೆ ಕಾರ್ಯಗಳನ್ನ ಏಸಪ್ಪ ನಮ್ಗೆ ಮಾಡಿದ್ದಾರೆ. ಸರಿನಾ? ಅದಕ್ಕಾಗಿ ಎಲ್ಲ ನಾವು ಏಸಪ್ಪನಿಗೆ ಒಂದನ್ನೇನು ಹೇಳಬೇಕು. ಅಷ್ಟೇ ಅಲ್ದಲೆ ನಾವು ಮಾಡಿದ ಎಲ್ಲ ಪ್ರಾರ್ಥನೆಗೂ ಏಸಪ್ಪ ಉತ್ತರ ಕೊಟ್ಟಿದ್ದಾರೆ. ನಾವು ಎಷ್ಟು ಪ್ರಾರ್ಥನೆಗಳನ್ನ ಮಾಡಿರ್ತೀವಿ, ಏಸಪ್ಪ ನನಗೆ ಅದನ್ನ ಕೊಡಿ, ನನಗೆ ಇದನ್ನ ಕೊಡಿ, ನನ್ನ ಅಮ್ಮನಿಗೆ ಇದು ಕೊಡಿ, ನಮ್ಮ ತಾತನಿಗೆ ಅದು ಮಾಡಿ, ನಮ್ಮ ಸ್ನೇಹಿತರಿಗೆ ಇದು ಮಾಡಿ, ಎಷ್ಟು ಪ್ರಾರ್ಥನೆಗಳನ್ನ ಮಾಡಿರ್ತೀವಲ್ವಾ. ಆ ಪ್ರಾರ್ಥನೆಗಳನ್ನೆಲ್ಲ ಏಸಪ್ಪ ಕೇಳಿ ಅನೇಕ ಅದ್ಭುತ ಅತಿಶಯಗಳನ್ನ ಏಸಪ್ಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾವು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ಅವಾಗಲೂ ಕೂಡ ಏಸಪ್ಪ ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಕೇಳಿ ಅದ್ಭುತವಾಗಿ, ಅತಿಶಯವಾಗಿ ನಮ್ಮ ದೇಶವನ್ನ ಕಾಪಾಡಿದ್ದಾರೆ. ಈ ರೀತಿ ಕಾಪಾಡುವಂತ, ನಮ್ಮನ್ನ ಸುಂದರವಾಗಿ ನಡೆಸುವಂತ ಏಸಪ್ಪನಿಗೆ ನಾವು ವಂದನೆ ಸಲ್ಲಿಸಬೇಕು. ಕೃತಜ್ಞತೆ ಉಳ್ಳಂತ ಹೃದಯವುಳ್ಳವರಾಗಿ ನಾವು ಇರಬೇಕಂತ ಏಸಪ್ಪ ಎದುರು ನೋಡ್ತಾರೆ. ಸರಿನಾ? ಇದಕ್ಕೆ ಆಧಾರವಾಗಿ ನಾನು ಇನ್ನೊಂದು ವಾಕ್ಯವನ್ನ ಓದ್ತೀನಿ, ಗಮನಿಸಿ. ಯೋವೇಲ 2ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ಯೋವೇಲ 2:26ನೇ ವಾಕ್ಯ. ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ ಅಂತ ವಾಕ್ಯ ಹೇಳುತ್ತೆ. ನಾನು ಮುಂಚೆನೆ ಹೇಳಿದ್ನಲ್ವಾ, ಏಸಪ್ಪ ನಮಗೆ ಆಹಾರ ಕೊಟ್ಟಿದ್ದಾರೆ, ವಸ್ತ್ರ ಕೊಟ್ಟಿದ್ದಾರೆ, ತುಂಬಾ ಒಳ್ಳೆಯದನ್ನ ಮಾಡಿದ್ದಾರೆ, ಪ್ರಾರ್ಥನೆ ಕೇಳಿದ್ದಾರೆ, ಅದ್ಭುತವಾಗಿ ನಡೆಸಿದ್ದಾರೆ. ಕೆಲವೊಂದು ವಿಷಯಗಳಲ್ಲಿ ಇದರಲ್ಲೆಲ್ಲ ನಮಗೆ ಹೇಗೆ ಮೇಲುಗಳು ಉಂಟಾಗುತ್ತೆ ಅಂತ ಅನ್ಕೋಬಹುದು, ಆದ್ರೆ ಏಸಪ್ಪ ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾರೆ, ಬಹಳ ಆಶ್ಚರ್ಯವಾಗಿ ನಡೆಸಿರ್ತಾರೆ. ಇದರಲ್ಲೆಲ್ಲ ನನಗೇನು ಅದ್ಭುತ ನಡೆಯಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ, ಆದ್ರೆ ಏಸಪ್ಪ ಬಹಳ ಅದ್ಭುತವಾಗಿ ಮಹತ್ ಕಾರ್ಯಗಳನ್ನು ಅದರಲ್ಲಿ ಮಾಡಿರ್ತಾರೆ, ಅತಿಶಯವಾಗಿ ನಡೆಸಿರ್ತಾರೆ. ಆ ರೀತಿ ಅದ್ಭುತ ಕಾರ್ಯಗಳನ್ನು ಮಾಡಿದ ಏಸಪ್ಪನನ್ನ ನೀವು ಕೊಂಡಾಡ್ತೀರಾ ಅಂತ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಏಸಪ್ಪ ನಮ್ಮನ್ನು ಅದ್ಭುತವಾಗಿ ನಡೆಸಿದಾರಲ್ವಾ, ಅದಕ್ಕಾಗಿ ಏಸಪ್ಪ ನಿಮ್ಗೆ ವಂದನೆ ಅಂತ ನಾವು ವಂದನೆ ಹೇಳಬೇಕು. ಒಂದು ವೇಳೆ ನಮ್ಮನ್ನ ಇನ್ನೂ ಕೂಡ ಆತರ ನಡೆಸಿಲ್ಲ, ನಾನು ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ ಅಂತ ಹೇಳಿದ್ರೆ ನೀವು ಈಗಲೇ ಸ್ತುತಿಸುವುದಕ್ಕೆ ಆರಂಭಿಸಿ, ನಿಮ್ಗೆ ಅದ್ಭುತಗಳು ಆಟೋಮೆಟಿಕ್ ಆಗಿ ನಡೆಯುತ್ತೆ. ಓಕೆನಾ? ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದಂತ ಏಸಪ್ಪನನ್ನ ನೀವು ಕೊಂಡಾಡ್ತೀರಾ ಅಂತ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ನಮ್ಮನ್ನು ನಡೆಸುವಂತ ಕರ್ತನನ್ನ, ಏಸಪ್ಪನನ್ನ ನಾವು ಸ್ತುತಿಸಬೇಕು. ಓಕೆನಾ? ಕೃತಜ್ಞತೆಯಿಂದ ವಂದನೆ ಹೇಳಬೇಕು. ಅದನ್ನ ಏಸಪ್ಪ ಎದುರು ನೋಡ್ತಾರೆ. ಈ ಸತ್ಯವೇದದಲ್ಲಿ ಅದ್ಭುತವಾಗಿ ನಡೆಸಿಕೊಂಡು ಬಂದಂತ ಒಂದು ಸಂಭವವನ್ನ ನೋಡೋಣವಾ? ಅನೇಕ ಬಾರಿ ನಾವು ಕೇಳಿರ್ತೀವಿ, ಇಸ್ರೇಲ್ ಜನರು 40 ವರ್ಷಗಳ ಕಾಲ ಅವರು ಅಡವಿಯಲ್ಲಿ ನಡ್ಕೊಂಡು ಬಂದ್ರು. ಏಸಪ್ಪ ಅವ್ರನ್ನ ನಡೆಸಿದ್ರು. ಅವ್ರಿಗೆ ಅವಶ್ಯ ಇರುವಂತ ಎಲ್ಲವನ್ನ ಏಸಪ್ಪ ಕೊಟ್ರು. ಅವ್ರಿಗೆ ಏನೇನು ಅವಶ್ಯಕತೆ ಇತ್ತು, ಮನುಷ್ಯ ಲೋಕದಲ್ಲಿ ಬಾಳ್ಬೇಕು ಅಂದ್ರೆ ಅವ್ನಿಗೆ ಏನೆಲ್ಲ ಅವಶ್ಯಕತೆ ಇದೆ, ನೀರು ಬೇಕು, ಆಹಾರ ಬೇಕು, ಡ್ರೆಸ್ ಬೇಕು, ಮನೆ ಬೇಕು, ಹೌದಲ್ವಾ? ಈ ರೀತಿ ಎಲ್ಲ ಕಾರ್ಯಗಳನ್ನು ಏಸಪ್ಪ ಅವ್ರಿಗೆ ಅಡವಿಯಲ್ಲಿ ಕೊಟ್ರು. 40 ವರ್ಷಗಳು ಅವ್ರಿಗೆ ಏನೆಲ್ಲ ಅವಶ್ಯಕತೆ ಇತ್ತು ಅದೆಲ್ಲವನ್ನೂ ಕೂಡ ತೃಪ್ತಿಯಾಗಿ ಆಹಾರವನ್ನು ಕೊಟ್ಟು ಅವ್ರನ್ನ ನಡೆಸಿದ್ರು. ಆ ಸ್ಥಳದಲ್ಲಿ ಇಸ್ರೇಲ್ ಜನರು ಅಂದುಕೊಂಡಿದ್ರು ಕೂಡ ಒಂದು ಬೆಳೆನ, ಒಂದು ಗಿಡನ, ಒಂದು ಮರವನ್ನ ಅವರಿಂದ ಬೆಳೆಸೋದಕ್ಕೆ ಆಗಲ್ಲ, ಯಾಕಂದ್ರೆ ಅದು ಮರುಭೂಮಿ, ನೀರಿಲ್ಲ, ಅಲ್ಲಿ ಒಂದು ಗಿಡ ಆಗಲಿ ಮರ ಆಗಲಿ ಏನೂ ಕೂಡ ಬೆಳೆಯಲ್ಲ ಅಂತ ಒಂದು ಸ್ಥಳದಲ್ಲಿ ಇಸ್ರೇಲ್ ಜನರನ್ನ ಮಣ್ಣವನ್ನ ಏಸಪ್ಪ ಕೊಟ್ಟು, ಲಾವಕಿಗಳನ್ನ ಕೊಟ್ಟು ಅವರು ತೃಪ್ತಿಯಾಗಿ ಊಟ ಮಾಡುವಂತೆ, ಅದು 1 ದಿನ 2 ದಿನ 1 ತಿಂಗಳು 2 ತಿಂಗಳು ಅಲ್ಲ, 40 ವರ್ಷಗಳು ಕೊಟ್ಟರು. ನೀರನ್ನ ಕೊಟ್ಟರು, ಆಹಾರವನ್ನ ಕೊಟ್ಟರು, ಅವರು ಗುಡಾರಗಳನ್ನು ಹಾಕೊಂಡಿದ್ರು. ಅವ್ರು ಹಾಕೊಂಡಂತ ಬಟ್ಟೆಗಳು ಯಾವುದು ಕೂಡ ಹಳೆಯದಾಗ್ಲೇ ಇಲ್ಲ, ಬಟ್ಟೆಗಳು ಹರಿದು ಹೋಗ್ಲೇ ಇಲ್ಲ. ಚಿಕ್ಕ ಮಗು ಆಗಿದ್ದಾಗ, ಒಂದು 5 ವರ್ಷ ಆಗಿರುವಾಗ ಹಾಕೊಂಡಂತ ಬಟ್ಟೆ ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ಬೆಳೆದು 40 ವರ್ಷಗಳ ನಂತರ, ಅವ್ರಿಗೆ 45 ವರ್ಷ ಆಗಿದ್ದಾಗ ಡ್ರೆಸ್ ಕೂಡ ಹಾಗೆ ಬೆಳೆದಿದೆ.
ಆ ಥರ ತಾನೇ ಮಕ್ಕಳೇ ಏಸಪ್ಪ ಅವ್ರನ್ನ ಬಹಳ ಸುಂದರವಾಗಿ ಅದ್ಭುತವಾಗಿ ನಡೆಸಿದ್ರು. 5 ವರ್ಷ ಇರುವಾಗ ಕಾಲಲ್ಲಿ ಚಪ್ಪಲಿ ಹಾಕೊಂಡಿದ್ದಾನೆ ಅನ್ಕೊಳ್ಳಿ, ಅವನಿಗೆ 45 ವರ್ಷ ಆಗಿರುವಾಗ 40 ವರ್ಷಗಳು ನಡೆಸಿದಾಗ ಚಪ್ಪಲಿ ಕೂಡ ಬೆಳೆದಿದೆ. ಅಂದ್ರೆ ದೇವರು ಅತಿಶಯವಾಗಿ ಅದ್ಭುತವಾಗಿ ಅವ್ರನ್ನ ನಡೆಸಿದ್ರು. ಈ ಜನರು, ಇಸ್ರೇಲ್ ಜನರು, ಅವರು ಹೊರಟು ಕೆಂಪು ಸಮುದ್ರದ ಬಳಿಗೆ ಬಂದ್ರು. ಫರೋಹನು ಅವನ ಸೈನ್ಯ ಅವರನ್ನು ಹಿಂದಟ್ಟಿ ಬರ್ತಾ ಇದೆ, ಅವ್ರನ್ನ ಹೇಗಾದ್ರೂ ನಾಶ ಮಾಡಬೇಕು ಅಂತ. ಆ ಒಂದು ಸಮಯದಲ್ಲಿ ಕೂಡ ಏಸಪ್ಪ ಕೆಂಪು ಸಮುದ್ರವನ್ನು ಎರಡಾಗಿ ವಿಭಾಗಿಸಿ ಇಸ್ರೇಲರನ್ನ ಅದರ ಮಧ್ಯದಲ್ಲಿ ನಡೆದು ಹೋಗುವಂತೆ ಮಾಡಿ, ಹಿಂದೆ ಫರೋಹನು ಅವನ ಸೈನ್ಯವನ್ನು ಏಸಪ್ಪ ಸಮುದ್ರದಲ್ಲೇ ಮುಳುಗಿಸಿಬಿಟ್ಟು ಇಸ್ರೇಲರನ್ನ ಏಸಪ್ಪ ತಪ್ಪಿಸಿ ಕಾಪಾಡಿದ್ರು. ಒಂದು ದೊಡ್ಡ ಒಂದು ಆಪತ್ತಿನಿಂದ ಏಸಪ್ಪ ಇಸ್ರೇಲ್ ಜನರನ್ನ ಕಾಪಾಡಿದ್ರು. ಇದೇ ತರನೇ ಏಸಪ್ಪ ನಮ್ಮನ್ನು ಕೂಡ ಕಾಪಾಡಿದರೆ, ನಮಗೆ ಬೇಕಾಂತ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ನಮಗೆ ಬಲ ಕೊಟ್ಟಿದ್ದಾರೆ, ಕೃಪೆ ಕೊಟ್ಟಿದ್ದಾರೆ, ಆಶೀರ್ವಾದಗಳನ್ನ ಕೊಟ್ಟಿದ್ದಾರೆ. ಈ ಎಲ್ಲ ಕಾರ್ಯಗಳಿಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿ ಇರಬೇಕು. ಅದ್ಭುತವಾಗಿ ನಮ್ಮನ್ನು ನಡೆಸಿದಂತ ಏಸಪ್ಪನನ್ನು ನಾವು ಮನಸಾರೆ ಸ್ತುತಿಸಬೇಕು. ಒಂದು ವೇಳೆ ಇನ್ನೂ ಅದ್ಭುತ ನಡೆದಿಲ್ಲ ಅಂದ್ರೂ ಕೂಡ ಏಸಪ್ಪ ನಿಮಗೆ ಸ್ತೋತ್ರ ಅಂತ ಹೇಳಿದ್ರೆ ಸಾಕು, ನೀವು ಅದ್ಭುತಗಳನ್ನ ಕಾಣ್ತೀರಾ. ಒಂದು ನಿಮಿಷ ಹಾಗೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ದೇವರೇ, ನಾನು ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ನಿಮ್ಮನ್ನ ಸ್ತುತಿಸ್ತಾ ಇರುವಂತ ನಿಮ್ಮ ಮಕ್ಕಳಿಗಾಗಿ ನಿಮಗೆ ವಂದನೆ ದೇವರೇ. ಅತಿಶಯವಾಗಿ ನಡೆಸಿಕೊಂಡು ಬಂದ ಕರ್ತನನ್ನ ನಾವು ಮನಸಾರೆ ಸ್ತುತಿಸುತ್ತೇವೆ ದೇವರೇ. ನಾವು ನಿಮಗೆ ವಂದನೆಯನ್ನು ಹೇಳ್ತೇವೆ ದೇವರೇ. ದೇವರು ನಮ್ಮನ್ನ ನಡೆಸಿದ್ದಕ್ಕಾಗಿ ದೇವರೇ ನಾವು ನಿಮಗೆ ವಂದನೆಯನ್ನು ಹೇಳ್ತೇವೆ. ಎಲ್ಲ ಮಹಿಮೆಯನ್ನು ನಾವು ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ಬಾಯ್. ಏನ್ ಫ್ರೆಂಡ್ಸ್, ಇವತ್ತಿನ ಪ್ರೋಗ್ರಾಮ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತಾ? ಪುನಃ ಮುಂದಿನ ವಾರ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಸಂಧಿಸ್ತೀವಿ. ಅಲ್ಲಿವರೆಗೂ ಬಾಯ್. Jolly Time, Jesus Redeems Ministries, Nalumavadi, Thuthukudi District, 628211. For 24 hours prayer support, call 08035454545. God bless you.